ಯಾಕೆ SLC ನಾಗ ಪೆಡಂಭೂತ ಮಾಡಿದಾರ ಗೊತ್ತಿಲ್ಲ ನನಗೆ. ನೋಡ್ಬೇಕು SLC ಹುಡುಗಿ ತರ ಕಾರ್ಯಕ್ರಮಕ್ಕೆ ಬಂದ್ರೆ ನೀನ್ SLC ಏನ್ ನಿನಗೆ ಏಡ್ಸು, ನಿನಗೆ ಕ್ಯಾನ್ಸರು ಅಂತ ಹಂಗೆ. ಏಡ್ಸು ಕ್ಯಾನ್ಸರ್ಗಳೇ ಕಡಿಮೆ ಆಗ್ತಾ ಇದೆ ಈಗ, ಆರೋಗ್ಯವಾಗಿ ಅಡ್ಡಾಡ್ತಿದಾರೆ ಅವರೆಲ್ಲ. ಅಂತವ್ರು ನೀನ್ SLC ಇಲ್ಲಿ ಬಂದು ನಿಂತಿದ್ಯಾ, ಮುಗೀತು ನಿನ್ ಕತೆ. ಹಿಂಗಾಗಿ SLC ಹುಡುಗ ಒಂಥರ ನೋಡಿ ಅವ್ನು ಹಿಂಗಿರ್ತಾನೆ. ನಾನು ಯಾವ್ದೋ ಹುಡುಗಿದ್ರೆ SLC ಅಂದ್ರೆ ಹೌದು ಸರ್, ಕಣ್ಣು ಇಳಿದಿರ್ತದೆ, ಗಲ್ಲ ಪಚ್ಚ ಬಿದ್ದು ಬಿಟ್ಟಿರ್ತದೆ, ಗುಳಿ ಒಳಗಡೆ ಕಣ್ಣು, ಆಹಾರ ಸೇರ್ತಿ, ಎಲ್ಲಿ ನೋಡಿದ್ರು SLC. ಅದರಲ್ಲೂ ಪರೀಕ್ಷೆ SLC ಕ್ಷಣಗಣನೆ ಆರಂಭ. ಈ ವರ್ಷ ಕಟ್ಟಿರೋದು ಎಷ್ಟು ಲಕ್ಷ ಹುಡುಗರು ಗಾಬರಿಯಾಗಿ ಬಿಡ್ತಾನೆ. ಪ್ರಶ್ನೆ ಪತ್ರಿಕೆ ಹಗರಣ, ಬದಲಾದ ಪತ್ರಿಕೆಗಳು, ಔಟ್ ಆದ ಪತ್ರಿಕೆಗಳು, ಲೀಕ್ ಆದ, ನಮಗೇನೋ ಗೊತ್ತಿಲ್ಲ. ಪರೀಕ್ಷೆ ದಿವಸ ಪಾಟಿ ಚೀಲ ಹಾಕೊಂಡು ಸಾಲಿಗೆ ಹೋಗ್ಬಿಟ್ಟೆ. ಮೇಷ್ಟ್ರ, ಏಯ್ ಪ್ರಣೇಶ ಏನೋ ಪಾಟಿ ಚೀಲ ತಂದಿ, ಯಾಕೆ ಸರ್ ಇವತ್ತು ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಗೊತ್ತಾ? ಹೌದಾ ಸರ್, ಪಾಟಿ ಚೀಲ ಯಾಕೆ ತಂದಿ? ಮತ್ತೇನ್ ತರಬೇಕಾಗಿತ್ತು ಸರ್? ಪೆನ್ನು ಪ್ಯಾಡು ತರಬೇಕು. ತರಲ್ಲ ಸರ್, ಮನೆಗೆ ಹೋಗಿ. ಬೇಡ, ಹೋದ್ರೆ ನೀ ಬರಲ್ಲ, ಬಾ ಒಳಗೆ. ಯಾಕಂದ್ರೆ ಪರೀಕ್ಷೆ ಅಂದ್ರೆ ನಾವು ತಪ್ಪಿಸ್ಬಿಡೋರು, ಒಳಗೆ ಬರೋರಲ್ಲ, ಹೊರಗಡೆ ಒಳಗೆ. ಪರೀಕ್ಷೆ ಐತಿ ನಡಿರೋದು ಬೇಡ ಅಂತ ಹೇಳುವ ಗೋತಾ. ಒಳಗಡೆ ಕರೆಸಿ ಮೇಷ್ಟ್ರೆ ತನ್ನ ಪೆನ್ ಕೊಟ್ಟು, ಅಲ್ಲಿದೆ ಒಂದು ಪ್ಯಾಡ್ ಕೊಟ್ಟು ಪೇಪರ್ ಕೊಟ್ಟು, ಇವತ್ತು ಯಾವ ಸರ್ ಸಬ್ಜೆಕ್ಟು ಅಂದೆ. ಕಳ್ಳನ ಮಗನೇ, ಸಬ್ಜೆಕ್ಟು ಗೊತ್ತಿಲ್ವಾ ನಿನಗೆ? ಸರ್ ಪರೀಕ್ಷೆನೇ ಗೊತ್ತಿಲ್ಲ. ಇದು ಒಳ್ಳೆ ಪ್ರಶ್ನೆ ನಿಮ್ದು. ಕೇಳ ನಿಮ್ ಗೆಳೆಯ ನಾನು ತಿರುಗಿದೆ. ಸಿದ್ಲಿಂಗ ಯಾವ್ದ್ರೆ ಪೇಪರ್ ಇವತ್ತು? ಇನ್ನೂ ಪೇಪರೇ ಕೊಟ್ಟಿಲ್ಲ ಅಂದವ್. ಪೇಪರ್ ಕೊಟ್ಮೇಲೆ ನೋಡಿ ಹೇಳೋನವನು. ಮತ್ತೆ ನನ್ನ ಗೆಳೆಯ ನನ್ನ ಮಗನೇ ಅಂದ್ ಸುಮ್ಮನೆ ಕೂತೆ. ಬಂತು ಸರ್, ಕೊಟ್ಟರು ಪೇಪರು, ತೆಗೆದು ನೋಡ್ತೀನಿ, ನನ್ನ ಅಚ್ಚುಮೆಚ್ಚಿನ ಸಬ್ಜೆಕ್ಟು ಮ್ಯಾಥಮೆಟಿಕ್ಸು. ಮೊದಲನೇ ಪ್ರಶ್ನೆನೇ ಲಸ ಕಂಡುಹಿಡಿರಿ ಮಾಸ. ಸತ್ಯಪ್ಪ ಅಂದೆ ನಾನು. ಕೈ ಮುಗಿದು ಬಿಟ್ಟೆ ಸರ್ ನಾನು. ವರ್ಗಮೂಲ ಕಂಡು ಹಿಡೀರಿ, ಸಂಧಿ ಬಿಡಿಸಿರಿ, ಸಮಾಸ ಬಿಡಿಸಿರಿ, ಅದಕ್ಕೆ ಪರ್ಸೆಂಟೇಜ್ ಕಂಡುಹಿಡೀರಿ, ಇದರ ಶೇಕಡಾವಾರೆಷ್ಟು. ಸೆಟ್ರು 30 ಕೆಜಿ ರೂಪಾಯಿ ಅಂತ ತೆಗೆದುಕೊಂಡು 5 ಕೆಜಿ ಬೆಲ್ಲವನ್ನು ಕೊಟ್ಟರೆ ಅವರಿಗೆ ನಾವು ವಾಪಸ್ ಕೊಡೋದೆಷ್ಟು? ಅಯ್ಯೋ ರಾಮ, ನಮ್ಮೂರು ಸೆಟ್ರು ವಾಪಸ್ಸೇ ಕೊಡ್ತಿದ್ದಿಲ್ಲ ನಮ್ಗೆ. ಹಳೆ ಬಾಕಿ ಹಚ್ಚಿ ಬಿಡ್ತಿದ್ರು. ನಮಗ್ ಗೊತ್ತೇ ಇಲ್ಲ ವಾಪಸ್ ಕೊಡೋದು ಎಷ್ಟು ಉಳಿತು ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಏನು ಬರೀತೀರಾ? ನಿಮ್ಮ ಗೆಳೆಯನಿಗೆ ನೀವು 10 ರೂಪಾಯಿ, ಅವನಿಗೆ ನಿಮ್ಮ ಗೆಳೆಯನಿಗೆ 10 ರೂಪಾಯಿ ಬೇಕಾಗಿದೆ, ನಿಮ್ಮ ಬಳಿ 20 ರೂಪಾಯಿ ಇದೆ, ನೀವು ಅವನಿಗೆ 20 ರೂಪಾಯಿ ಕೊಟ್ಟರೆ ಅವನಿಗೆ ಎಷ್ಟು ನಿಮಗೆ ವಾಪಸ್ ಕೊಡುತ್ತಾನೆ? ಸತ್ರು ಕೊಡಲ್ಲ ಅವನು. 20ಕ್ಕೆ 20 ಮಾಯ. ಇದು ನಮ್ಮ ಕಾಮನ್ ಸೆನ್ಸು, ಅದು ಅಲ್ಲಿ ಅರ್ಥಮೆಟಿಕ್ಕು. ಲಸ ಕಂಡುಹಿಡೀರಿ ಮಾಸ ಕಂಡುಹಿಡೀರಿ, ವರ್ಗಮೂಲ. ತಲೆ ಕೆಟ್ಟೋಯ್ತು, ಭಯ ಆಗ್ಲಿಲ್ಲ, ನಗು ಬಂದ್ಬಿಡ್ತೀವಿ. ಬೆಂಚ್ ಮೇಲೆ ಕಾಲು ಎತ್ತಿಟ್ಕೊಂಡು ತಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟು, ಗೆಳೆಯರ ಕಡೆ ನೋಡ್ತೀನಿ, ಎಲ್ಲರೂ ನನ್ನ ಕಡೆ ನೋಡೋರು, ಎಲ್ಲರೂ ಹಂಗೆ ಕುಂತವ್ರೆ, ಒಬ್ಬರಿಗೂ ಏನೂ ಗೊತ್ತಿಲ್ಲ. ತಲೆ ಮೇಲೆ ಕೈ ಹೊತ್ತು ಎದ್ವಾ ತದ್ವಾ ಕೂತಿದೀವಿ. ಆಗ ರೂಮ್ ಸೂಪರ್ವೈಸರ್ ಬಂದ ಸರ್ ಒಳಗಡೆ. ಬಂದು ಏನ್ ಅನ್ಬೇಕು, ಪ್ರಾಣೇಶ ನೆಟ್ಟಕ್ಕೆ ಕೂತ್ಕೋ, ಹಿಂದಿನವ್ ನಿಂದು ನೋಡಿ ಬರೀತಾನೆ. ಅಯ್ಯೋ ಬಡ್ಡಿ ಮಗನೇ, ನನಗೇ ಒಂದ್ ಅಕ್ಷರ ಬರೆಯಕ್ ಬರ್ತಿಲ್ಲ, ಇವ್ ನಂದು ನೋಡಿ ಬರೆಯವನ ಅವನ್ಯಾವನಪ್ಪ. ಎಂತೆಂತ ಅನುಭವಗಳು ಸ್ನೇಹಿತರೆ. ಇದಾಗಿ 35 ವರ್ಷಗಳಾಯ್ತು. ನಾನು 12 ವರ್ಷ, ನನಗೆ 52 ವರ್ಷ ಈಗ. ಮೊನ್ನೆ ಮನೇಲಿ ಕೂತಿದ್ದೀನಿ, ನನ್ನ ಮಗ ಬಂದು, ಅಪ್ಪ ಲಸ ಮಾಸ ಕಂಡಿಡಿದೇಗೆ ಅಂದ. ಓ ಮಗನೇ, ಇನ್ನೂ ಅವನು ಕಂಡಿಡ್ದಿಲ್ವಾ? 2G MG PG 7G ಏನೇನೋ ಬಂದವಲ್ಲ ಬಡ್ಡಿ ಮಗನೇ. ಅದನ್ನೆಲ್ಲ ಕಂಡಿಡಿದವರಿಗೆ ಲಸ ಮಾಸ ಕಂಡಿಡಿದ ಯಾಕೆ ಗೊತ್ತಿಲ್ವ? ಈ ಮೇಷ್ಟ್ರಾದ್ರೂ ಏನ್ ಮಾಡ್ತಾರೆ? ಬರೀ ನಮ್ಗೆ ಹೇಳ್ತಾರಲ್ಲ ಕಂಡಿಡಿ ಅಂತ, ಅವರಾದ್ರೂ ಕಂಡಿಡಿದವನು ಬರೀಬಾರ್ದ? ಹೀಗೆ ಬದುಕಿಗೆ ಸಮಸ್ಯೆಗಳು ಎದುರಾದಾಗ ಅವನ್ನ ಲಘುವಾಗಿ ತಗೊಂಡ್ಬಿಟ್ರೆ ಸ್ನೇಹಿತರೆ, ಅದರಂತ ಅದ್ಭುತವಾದಂತ ಜಗತ್ತು ಇನ್ನೊಂದಿಲ್ಲ. ಪ್ರಾಣೇಶ್ ನಿಮ್ಮನ್ನ ಮತ್ತೆ ನಗಿಸ್ತಾರೆ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.